ಹಾಯ್, ಇದು ಸಂಡೇ ಮಿನಿ ವ್ಲಾಗ್ ಆಗಿರುತ್ತೆ. ನನ್ನ ಮಗನಿಗೆ ಬೆಳಗ್ಗೆನೇ ಫ್ರೆಶ್ ಅಪ್ ಮಾಡಿಸ್ಬಿಟ್ಟು ಅವನಿಗೆ ದೋಸೆ ಮತ್ತು ಚಟ್ನಿ ಬ್ರೇಕ್ಫಾಸ್ಟ್ಗೆ ಮಾಡೋದಕ್ಕೆ ಕೊಟ್ಟಿದ್ದೆ. ಸೊ ಅದಾದಮೇಲೆ ನಾನೊಂದು ಟ್ರೈಪಾಡ್ನ ಆರ್ಡ್ರ್ ಮಾಡಿದ್ದೆ. ಅದು ನನಗೆ ಸಂಡೇ ಮಧ್ಯಾಹ್ನ ಹೊತ್ತು ಡೆಲಿವರಿ ಬಂತು. ಸೊ ಅದಾದಮೇಲೆ ನನ್ನ ಮಗ ಅದನ್ನ ಇಟ್ಬಿಟ್ಟು ಟ್ರೈನ ಮಾಡ್ತಾಯಿದ್ದ. ಅದು ಅವ್ನು ಯಾವ ಕಡೆ ಹೋಗ್ತಾನೆ ಆ ಕಡೆ ಟರ್ನ್ ಆಗುತ್ತಾ ಅಂತ ಹೇಳಿಬಿಟ್ಟು. ಸೊ ಅದಾದಮೇಲೆ ಅವನು ನಾನು ವೀಡಿಯೋ ಮಾಡ್ತೀನಿ ನೀನು ತೋರಿಸು ಅಂತ ಹೇಳಿಬಿಟ್ಟು ಅವನ ಕೈಯಲ್ಲಿ ಫೋನ್ ಕಟ್ಬಿಟ್ಟು ವೀಡಿಯೋ ಮಾಡೋಕ್ಕೆ ಹೇಳಿದ್ದೆ. ನೋಡಿ ಯಾವ ರೀತಿ ವೀಡಿಯೋ ಮಾಡಿದ್ದಾನೆ ಅಂತ ಹೇಳಿಬಿಟ್ಟು. ಸೊ ಅವನು ಕೂಡ ಮಮ್ಮಿ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾನೆ. ನಿಮ್ಮ ಮನೇಲೂ ಹಾಗೆ ನಿಮ್ಮ ಮಕ್ಕಳು ಏನಾದರೂ ಹೇಳ್ತಾರೆ. ಸೊ ಅದಾದಮೇಲೆ ಮಧ್ಯಾಹ್ನ ನಾವು ಹೋಗಿದ್ದು ಒಂದು ಸ್ವಲ್ಪ ಫ್ರೂಟ್ಸ್ ಇತ್ತು, ಬನಾನಾ ಮತ್ತು ದೋಸೆ ಅದೆಲ್ಲ ಇತ್ತು ಎಕ್ಸ್ಟ್ರಾ. ಸೊ ಅದನ್ನು ನಾವು ಹಸು ಕೊಡೋಣ ಅಂತ ಹೋಗಿದ್ವಿ. ನನ್ನ ಮಗನಿಗೆ ತುಂಬಾ ಇಷ್ಟ ಹಸುಗೆ ನಾಯಿಗೆಲ್ಲ ಊಟ ಕೊಡೋದಕ್ಕೆ. ಸೊ ಅದಕ್ಕೋಸ್ಕರನೇ ಮನೆಯಿಂದ ಒಂದು ಸ್ವಲ್ಪ ದೂರ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಫುಡ್ನ ಕೊಟ್ವಿ. ಅಲ್ಲಿಂದ ನಾನು ನನ್ನ ಮಗ ಗಾಡಿಯಲ್ಲಿ ಹೋಗಿದ್ದು ವಿಶಾಲ್ ಮಾರ್ಟ್ಗೆ. ಸೊ ಅವ್ನಿಗೇನೋ ಆಟ ಸಾಮಾನು ಬೇಕು ಅಂತ ಹೇಳಿಬಿಟ್ಟು ಅಲ್ಲಿಂದ ನಾವು ವಿಶಾಲ್ ಮಾರ್ಟಿಗೆ ಹೋದ್ವಿ. ಸೊ ವಿಶಾಲ್ ಮಾರ್ಟಲ್ಲಿ ನೋಡ್ಬೋದಲ್ವಾ, ಮಕ್ಕಳು ಹೋಗಿದ ತಕ್ಷಣ ಯಾವ ಐಟಮ್ ಬೇಕು ಅಂತ ಅವ್ರಿಗೆ ಕನ್ಫ್ಯೂಷನ್ ಆಗಿರುತ್ತೆ. ಯಾವುದಾದ್ರೂ ಒಂದು ಹೇಳೋದೇ ಇಲ್ಲ, ಪ್ರತಿಯೊಂದು ಐಟಮ್ಸನ್ನು ನೋಡ್ತಾ ಇರಬೇಕು. ಸೊ ಅದಾದಮೇಲೆ ಮನೆಗೆ ಬಂದು ಅವನು ಪಾನಿಪುರಿ ಈಸ್ಕೊಡು ಅಂತ ಹೇಳ್ದ. ಪಾನಿಪುರಿ ಈಸ್ಕೊಟ್ಟು ಮನೆಗೆ ಬಂದು ಅವನೊಬ್ಬನೇ ಕುತ್ಕೊಂಡು ಕ್ಲೀನಾಗಿ ಪಾನಿಪುರಿನ ತಿಂತಾಯಿದ್ದಾನೆ. ಅದಾದಮೇಲೆ ಈವ್ನಿಂಗ್ ಅವತ್ತು ಶಿವರಾತ್ರಿ ಇತ್ತು. ಸೊ ನಾನು ನಮ್ಮ ಮನೆಯವರು ನನ್ನ ಮಗ ನಮ್ಮ ಮನೆಯವರು ಟೆಂಪಲ್ಗೆ ಹೋಗಿ ಬರೋಣ ಬಾ ಅಂತ ಹೇಳಿ ಹೋಗೋಷ್ಟರಲ್ಲಿ ತುಂಬಾ ಕ್ಯೂ ಅಲ್ಲಿ ಇತ್ತು. ಸೊ ಅದಾದಮೇಲೆ ನಮ್ಮ ಮನೆ ಹತ್ತಿರ ಇರುವಂಥ ಒಂದು ಆರ್ಕೆಸ್ಟ್ರಾ ನಡೀತಾ ಇತ್ತು. ಸುಮ್ಮನೆ ಅಲ್ಲಿ ಮಕ್ಕಳೆಲ್ಲ ಡ್ಯಾನ್ಸ್ ಆಡ್ತಾಯಿದ್ರು. ಹಾಗೆ ನನ್ನ ಮಗನಿಗೂ ರಿಲ್ಯಾಕ್ಸ್ ಆಗುತ್ತೆ ಅಂತ ಹೋಗಿದ್ವಿ. ಇದಾಗಿತ್ತು ನನ್ನ ಸಂಡೇ ಮಿನಿ ವ್ಲಾಗ್. ನಿಮ್ಗೆ ಏನಾದರೂ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ.